ಹಲೋ. ಹಾಂ ಅಣ್ಣ, ದರ್ಶನ್ ಪೇರೆಂಟ್ ಅಲ್ವಾ? ಹಾಂ ಹಾಂ ಹೌದು ಸರ್. ಮನೇಲಿದ್ದೀರಾ ಅಣ್ಣ? ಸರ್ ಇಲ್ಲ ಸರ್, ನಾವು ಬಸ್ ಸ್ಟ್ಯಾಂಡಲ್ಲಿದ್ದೀನಿ ಸರ್. ಯಾಕೆ ಸರ್? ಅಲ್ಲ, ಮನೆಗೆ ಹೋಗಿ ಒಂಚೂರು ನಿಮ್ಮ ಮಗಳಿಗೆ ಫೋನ್ ಕೊಡಿ. ಮನೆಗೆ ಸರ್, ಇನ್ನೂ ಲೇಟ್ ಆಗತ್ತಲ್ಲ ಸರ್? ಹೌದಾ? ಹೌದು ಸರ್. ಯಾಕೆ ಸರ್, ಏನಾದ್ರು ತಿಳಿಸ್ಬೇಕಾ ಸರ್? ತಿಳಿಸೋದಲ್ಲ, ಅವಳಿಗೆ ಕೊಬ್ಬು ಜಾಸ್ತಿ. ಯಾಕೆ ಸರ್, ಏನು ಸರ್? ಅಹಂಕಾರ ವಿಪರೀತ ನಿಮ್ಮ ಮಗಳಿಗೆ. ಹಾಂ ಸ್ವಲ್ಪ ಅಲ್ಲ ಅಲ್ಲ ಅಲ್ಲ, ಹಾಂ ಅಹಂಕಾರ ಜಾಸ್ತಿ ಅವಳಿಗೆ. ಮೊನ್ನೆನೇ ಹೇಳಿದ್ದೀನಿ, ಪೇಪರಲ್ಲಿ ಫೈಲ್ ಆಗಿದ್ದಲ್ಲ ಅವಳು ಇಂಗ್ಲೀಷಲ್ಲಿ. ಹಾಂ ಹೌದಾ? ಹಾಂ ಹೇಳಿದ್ಲ ಮನೇಲಿ ಬಂದು? ಇಲ್ಲ ಸರ್, ಹೇಳಿಲ್ಲ ಸರ್. ಅವ್ರ ಅಮ್ಮಗೆ ಏನೋ ಅವಳಿಗೆ ಎಷ್ಟು ಕೊಬ್ಬಿದೆ ಅಂತಂದ್ರೆ ನಿಜವಾಗ್ಲೂ ಹೇಳ್ತೀನಿ, ಮೂಳೆ ಎಲ್ಲ ಮುರಿದಾಗ್ತೇನೆ ಅವಳಿಗೆ, ಗ್ಯಾರಂಟಿ. ಸರ್ ನೀವು ಮುಲಾದೆ ಈಗ ಬೇಡ ಸರ್, ನೀವು ಅದ್ರ ಬಗ್ಗೆ ಯೋಚನೆ ಈಗ ನೋಡಿ ಅಣ್ಣ, ನಾನು ನಿನ್ನೆ ಹೇಳ್ಬಿಟ್ಟು ಬಂದೆ. ಏನಂತಂದ್ರೆ, ಹಾಂ ಶನಿವಾರ ಭಾನುವಾರ ಸ್ಪೆಷಲ್ ಕ್ಲಾಸ್ ಹಾಕಿದ್ದಾರೆ ನನಗೆ. ಹಾಂ ನಾನೇನು ಹೇಳಿದೆ ಅಂತಂದ್ರೆ, ನಾನು ಸ್ವಲ್ಪ ಮನೆಯಲ್ಲಿ ಎಲ್ಲೋ ಮಗುನ್ ಕರ್ಕೊಂಡು ಹೋಗೋದಿದೆ, ಹಾಂ ನನಗೆ ಬರಕ್ ಆಗೋದಿಲ್ಲ ಶನಿವಾರ ಭಾನುವಾರ. ಹಾಂ ಈಗ ಮಿಡ್ ಟರ್ಮ್ ಎಕ್ಸಾಮ್ ಅಲ್ಲಿ ಏನು ಪೇಪರ್ ಕೊಟ್ಟಿದ್ರೆ ಆ ಪೇಪರ್ ಅನ್ನು ನೀವು ಆನ್ಸರ್ ಮಾಡ್ಕೊಂಡ್ ಬನ್ನಿ ಅಂತ ನೆನ್ನೆ ಹೇಳಿದ್ದೀನಿ ನಾನು. ಹಾಂ ಓಕೆ. ಈ ವಿಚಾರನ ಯಾರಿಗೂ ಹೇಳ್ಬೇಡಿ, ನಿಮ್ಮ ಹತ್ರ ಇಟ್ಕೊಳ್ಳಿ. ಸ್ವಲ್ಪ ಆಟ ಆಡ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ಆಮೇಲೆ ನೀವು ನೀಟಾಗಿ ಬರ್ಕೊಂಡು ಅದನ್ನ ತಗೊಂಡ್ಬಂದು ನನಗೆ ಕೊಡಿ ಅಂತ ನಾನು ಹೇಳಿದ್ದೀನಿ. ಇಷ್ಟು ಹೇಳಿದಾದ್ಮೇಲೆ ಕೂಡ ಹೋಗಿ ಸೋಷಿಯಲ್ ಸೈನ್ಸ್ ಮೇಡಮ್ ಹೇಳವಳೆ ನಿಮ್ಮ ಮಗಳು. ಎಲ್ಲಾರು 4-5 ಜನ ಕರ್ಕೊಂಡು ಹೋಗಿ ಆ ಸೋಷಿಯಲ್ ಸೈನ್ಸ್ ಮೇಡಮ್ ಹೇಳಿದಾಳೆ. ಏನ್ ಇವಳು ಕೆಲಸ ಅಲ್ವಾ? ಅಲ್ಲ, ನಾನ್ ಹೇಳಿರೋನ್ ಯಾರು? ನಾನೇನು ಬೀಗುತ್ತನ? ಅದೇ ಸರ್. ಅಲ್ಲ, ನಾನೇನು ಸ್ಕೂಲಲ್ಲಿ ನಾನು ಹೇಳಿರೋನ್ ಯಾರು? ಈಗ ನನ್ನ ಸಬ್ಜೆಕ್ಟ್ ನಾನು ಹೇಳಿದ್ನಲ್ಲ, ಹೌದು ಸರ್. ನನ್ನ ಸಬ್ಜೆಕ್ಟ್ ಅಲ್ಲಿ ನೀನೇನು ಮಾಡ್ಬೇಕು ಅಂತ ಹೇಳ್ಬಿಟ್ಟು ನಾನು ಅವಳಿಗೆ ಹೇಳಿದ್ದೀನಿ. ಅವಳು ಅದನ್ನ ತಾನೇ ಮಾಡ್ಬೇಕು. ಹೌದು ಸರ್. ಅಣ್ಣ, ನಾಳೆ ಕಳಿಸಿ. ಅವಳು ಕಾಲು ಮುರಿದಿಲ್ಲ ಅಂದ್ರೆ ಅವಾಗ ಕೇಳಿ ಬೇಕಾದ್ರೆ. ಆಯ್ತು ಸರ್. ನಾಳೆ ಹೋಗ್ತೀನಿ ಕ್ಲಾಸಿಗೆ. ಸ್ವಲ್ಪ ಭಯ ಐತಿ. ನಾನೇನು ಹೇಳಿದ್ದೆ, ನನ್ನ ವಿಷಯ ಬೇರೆಯವ್ರಿಗೆ ಯಾಕೆ ಹೇಳ್ಬೇಕಂತ ಸ್ವಲ್ಪ ಬೇಂದಿತ್ತು ಸರ್. ಈಗ ನೆನ್ನೆನೇ ಹೇಳಿದ್ದೀನಿ, ನೋಡಮ್ಮ, ನಿನ್ನ ಸಣ್ಣ ಮಗು, ನೀನೇನಕ್ಕೆ ಬಂದಿದ್ದೀಯಾ ಸ್ಕೂಲ್ಗೆ? ನೀನ್ ಕರೆಕ್ಟಾಗಿ ಓದ್ಕೋಬೇಕು, ನೀನ್ ಇಲ್ಲಿ ಪಾಸ್ ಆಗಬೇಕು, ಹೋಗ್ಬೇಕು. ಹೌದು ಸರ್. ಈ ಸ್ಕೂಲಲ್ಲಿ ನೀನು 3 ತಿಂಗಳು ಇರ್ತೀಯ, 4 ತಿಂಗಳು ಇರ್ತೀಯ. ಹೌದು ಸರ್. ಟೀಚರ್ಸ್ ಏನೇನೋ ಇರ್ತದೆ, ನಿನ್ಗದೆಲ್ಲ ಯಾಕೆ? ಹೌದು ಸರ್. ನೀನ್ ಯಾರು? ನೀನ್ ವಿದ್ಯಾರ್ಥಿ. ಸರಿ ಸರ್. ನಾವು ಅಲ್ಲ, ನೀನು ಒಂದು ಸಬ್ಜೆಕ್ಟ್ ಓದ್ಬಿಟ್ಟು 5 ಸಬ್ಜೆಕ್ಟ್ ಅನ್ನು ಬಿಟ್ಬಿಟ್ಟು ಫೇಲ್ ಆಗ್ಬಿಟ್ರೆ ನಿನ್ನ ಪಾಸು ಅಂತಲ್ಲ ಅದು. ಅದೇ ನೀನ್ ಎಲ್ಲಾ ಸಬ್ಜೆಕ್ಟ್ಸ್ ಓದ್ಬೇಕು, ಎಲ್ಲಾ ಸಬ್ಜೆಕ್ಟ್ ಎಲ್ಲ ಮಾರ್ಕ್ಸ್ ತೆಗೆದ್ರೆ ನೀನ್ ಪಾಸು. ಸ್ಟೂಡೆಂಟ್, ನೀನು ಸ್ಟೂಡೆಂಟ್ ತರ ಇರಬೇಕು ಅಂತ ಹೇಳ್ಬಿಟ್ಟು ನೆನ್ನೆನೇ ಹೇಳಿದ್ದೀನಿ ಅವಳಿಗೆ. ಪೇಪರ್ ಕೊಟ್ಟು ಹೇಳಿದ್ದು ಫೇಲ್ ಆಗಿದ್ದಾಳೆ. ಈಗ ಎ ಸೆಕ್ಷನ್ ಅಲ್ಲಿ 2 ಮಕ್ಕಳೇ ಫೇಲ್ ಆಗಿರೋದು, ಅದ್ರಲ್ಲಿ ನಿಮ್ಮ ಮಗಳೊಬ್ಳು. ಅದು ನೀವು ಮೊನ್ನೆ ಇದು ಮಾಡಿರೋದು, ನೀವು ಅದನ್ನ ರಿಪ್ಲೈ ಮಾಡ್ಕೊಳ್ರಿ ಅಂತ ನೀವು ಹೇಳಿರೋದು ಅವ್ರಿಗೆ. ಈಗ ನೀವು ಫೇಲ್ ಆಗಿದ್ದೀರಲ್ಲ, ನಾನು ಎಲ್ಲರಿಗೂ ಹೇಳಿ, ಎ ಸೆಕ್ಷನ್ ಬಿ ಸೆಕ್ಷನ್ ಇಬ್ಬರಿಗೆ ಹೇಳಿದ್ದೀನಿ. ಹೌದು ಸರ್. ಇಬ್ಬರು ಕೂಡ ಬರ್ಕೊಂಡು ಬರ್ಬೇಕು ನನಗೆ. ನೀವು ಕ್ವಶನ್ ಪೇಪರ್ಗೆ ನೋಟ್ಬುಕ್ ಮತ್ತೆ ನೋಟ್ಸ್ ಅಲ್ಲಿರೋದನ್ನ ನೀವು ನೋಡ್ಕೊಂಡು ಆನ್ಸರ್ ಬರ್ದುಬಿಟ್ಟು ನನಗೆ ನಾನು ಬಂದಾಗ ತೋರಿಸ್ಬೇಕು ಅಂತ ಹೇಳಿದ್ದೀನಿ. ಹೌದು ಸರ್. ಈ 2 ದಿವಸ ರಜದಲ್ಲಿ ನೀವು ಅದೇ ಕೆಲಸ ಮಾಡಿ ಅಂತ ನಾನು ಹೇಳಿರೋದು. ಇವಳಿಗೆ ಏನು ಕೆಲಸ ಅಲ್ಲೋಗಿ ಹೇಳೋದು? ಬೇರೆ ಮೇಡಮ್ಗೆ ಹೋಗಿ ಈ ಥರ ನೀವು ಬರ್ಕೊಂಡು ಬನ್ನಿ. ಇವಳು ಓದಕ್ ಬರ್ತಾಳ, ಈ ಥರ ಕೆಲಸ ಮಾಡಕ್ ಬರ್ತಾಳ? ಸರಿ ಸರ್, ಸರಿ ಸರ್. ನಾವು ಸ್ವಲ್ಪ ಬೆಂಡಿರ್ತೀವಿ ಸರ್ ಮನೆಯಲ್ಲಿ. ಅವರಮ್ಮ ನಾಳೆದು ಹಬ್ಬ ಇದೆ, ಅವ್ರ ತವ್ರ ಮನೆಗೆ ಹೋಗಿದ್ದಾರೆ. ನಾನು ಹೋಗ್ತೀನಿ, ಮತ್ತೆ ನಾನು ಇನ್ನೂ ಸ್ವಲ್ಪ ಲೇಟ್ ಆಗುತ್ತೆ ಸರ್ ಮನೆಗೆ. ನಾನೇನು ಸ್ವಲ್ಪ ಕೆಲಸದ ಮೇಲೆ ಬಂದಿದ್ದೀನಿ. ನಿಜ ಹೇಳ್ತಾ ಇದ್ದೀನಿ, ನಾಳೆ ನಿಜ ನೀವು ಆಮೇಲೆ ಬೈಕೊಂತೀರಿ ನನ್ನ ನೋಡಿ. ಬೇಕಾದ್ರೆ ಕೈ ಕಾಲು ಮುರಿಸ್ಕೊಳ್ಳಿ. ಸ್ವಲ್ಪ ಬೆಂಡಿರ್ತೀವಿ ಸರ್. ಚೆನ್ನಾಗಿ ಬಿಗಿದೆ ಸರ್, ಸ್ವಲ್ಪ ಪರವಾಗಿಲ್ಲ. ಬಿಗಿರಿ ಪರವಾಗಿಲ್ಲ. ಇದೆಲ್ಲ ಹೇಳ್ಬಿಟ್ಟಣ ಇವಳು ಈ ಹೈಸ್ಕೂಲಲ್ಲಿ ಹಿಂಗಿದ್ರೆ ಕಾಲೇಜುಗಳಿಗೆ ಹೋದ್ರೆ ಇವಳು ಉದ್ಧಾರ ಆಗ್ತಲ್ಲ. ಸ್ವಲ್ಪ ಬಿಗಿದೆ ಸರ್, ಪರವಾಗಿಲ್ಲ. ಬೆಂಡಿರ್ಬೇಕು ಅಷ್ಟೇ. ಏಟು ಬೀಳ್ಬೇಕು ಸ್ವಲ್ಪ. ಏಟ್ ಬಿದ್ರೇನೆ ಅವ್ರಿಗೂ ಸ್ವಲ್ಪ ಭಯ ಇರೋದು. ಅಲ್ಲ, ನಾವು ಓದಬೇಕು ತಾನೆ. ಹೌದು ಸರ್. ತಲೆ ಚಚ್ಕೊಂಡು ಅಯ್ಯೋ ಬರೋದೇನ ಸರ್, ಅವರು ಶಾಲೆಗೆ ನಾವು ಇಷ್ಟೊಂದು ಕಷ್ಟಪಟ್ಟು ನಮ್ಮ ಮಕ್ಳು ಓದ್ಬೇಕು, ಮುಂದಕ್ಕೆ ಬರ್ಬೇಕು ಅಂತ ನಾವು ಕಲ್ಸೋದಲ್ವಾ? ಅಲ್ಲಣ್ಣ, ಅದೇ ಜವಾಬ್ದಾರಿ ಇರ್ತದೆ. ನೋಡಬೇಕು, ಸ್ಕೂಲಲ್ಲಿರೋ ಎಲ್ಲ ವಿಚಾರಗಳು ನೋಡ್ಬೇಕು, ತರಕಾರಿ ತರಬೇಕು, ಬಾಳೆಹಣ್ಣು ತರಬೇಕು, ಮತ್ತೆ ಇಷ್ಟೆಲ್ಲ ನಮ್ಮ ಫ್ಯಾಮಿಲಿ ನೋಡ್ಕೋಬೇಕು. ಎಲ್ಲ ಇದ್ರಲ್ಲೂ ಕೂಡ ಯಾವತ್ತಾದ್ರೂ ಕ್ಲಾಸ್ ಲೇಟ್ ಆಗಿ ಹೋಗಿದ್ದೀನಿ ನಾನು, ಯಾರ ಹತ್ರ ಹೇಳ್ಸ್ಬಿಡಿ ನೋಡೋಣ. 5 ನಿಮಿಷ ಕ್ಲಾಸ್ಗೆ ಏನಾದ್ರು ಲೇಟ್ ಆಗಿ ಹೋಗಿದ್ದೀನಿ ನಾನು, ಕ್ಲಾಸ್ ರೂಮಲ್ಲಿ ಏನಾದ್ರು ಪುಟಾಲ್ ಹೊಡಿಯೋದು, ಭಾಷಣಗಳು ಬಿಗಿಯೋದು, ನಮ್ಮ ಬಗ್ಗೆ ನಾವು ಯಾವತ್ತೇ ಆಗ್ಲಿ ಒಂದೇ ಇದುವರೆಗೂ ಕೂಡ ಇಲ್ಲ. ನಾನು 15 ವರ್ಷ ಇದ್ರಲ್ಲಿ ಕ್ಲಾಸ್ ಹೋಗಿದ್ದೀನಿ ಅಂದ್ರೆ 100% ಪಾಠನೇ. ಅದೇ ಸರ್. ನನ್ನ ಮಗ ಅಷ್ಟೊಂದಿಲ್ಲ, ತಲೆಟಿದ್ದ. ಆದ್ರೆ ಈ ಹುಡುಗಿ ಸ್ವಲ್ಪ ಅವ್ನು ತರೋದ. ಅದೇ ಅವನಿಗೆ ತರೋದ, ಅವನು ಭಯ ಭಕ್ತಿ ಬಂತು, ಅವ್ನು ತರೋದ. ಇವಳಿಗೆ ಮೊನ್ನೆ ಹೇಳಿದ್ದೀನಿ ನಾನು, ಅದೇ ಕೆಲಸಕ್ಕೆ ಹೇಳಿದ್ದೀನಿ.
ಸರ್ ನಾವು ವಿಚಾರಣೆ ಮಾಡ್ತೇವೆ ಸರ್. ನಾನು ಮೇಡಮ್ ನನಗೆ ಫೋನ್ ಮಾಡಿ ಕೇಳ್ತಾ ಇದಾರೆ ಏನ್ ಸರ್ ನೀವು ಕ್ಲಾಸ್ ಇಲ್ಲ ಅಂತ ಹೇಳ್ಬಿಟ್ಟಿದ್ದೀರಾ ಅಂತ. ನಾನು ಈ ವಿಚಾರನ ಯಾರಿಗೂ ಹೇಳ್ಬೇಡಿ, ನಿಮ್ಮಷ್ಟು ನೀವು ಆರಾಮಾಗಿ ಮನೆಯಲ್ಲಿ ಇಟ್ಬಿಡಿ. ಮೇಡಮ್ ಬರ್ತಾ ಇರ್ಲಿಲ್ಲ, ಏನು ಶನಿವಾರ ಭಾನುವಾರ ಏನಕ್ಕೆ ನಿಮ್ಮಷ್ಟಕ್ಕೆ ನಿಮ್ಮ ಮನೇಲಿ ಇದ್ದುಕೊಂಡು ನಾನು ಹೇಳಿದ ಕೆಲಸ ಮಾಡ್ಕೊಂಡ್ ಬನ್ನಿ. ರಿವಿಷನ್ ಆಗುತ್ತೆ, ಅದು ಪಠ್ಯ ಪುಸ್ತಕ ಪೂರ್ತಿ ನೀವು ಮತ್ತೆ ಓದ್ದಂಗೆ ಆಗ್ತದೆ, ರಿವಿಷನ್ ಆಗ್ತದೆ ಅಂತ ನಾನು ಹೇಳ್ಬಿಟ್ಟು ಬಂದಿದ್ದೀನಿ. ಇವಳಿಗೆ ಏನನ್ನ ಕೇಳಿದೆ, ನಾನು ಹೇಳಿರೋದು ಮಾತ್ರ ಮಾಡ್ಬೇಕು ತಾನೆ. ಏನೋ ಸಂಶಯ ಇದ್ರೆ ನಾನು ಕೇಳಬೇಕು. ಹೌದು ಸರ್. ನಾನು ಹೇಳಿರೋ ವಿಚಾರ ಇನ್ನೊಬ್ಬ ಮೇಡಮ್ ಹತ್ರ ಹೇಳುವಂತ ಇದೇನಿದೆ ಇವಳಿಗೆ? ಹೌದು ಸರ್, ಹೌದು ಸರ್. ಆಯ್ತು ಸರ್, ಆಯ್ತು ಸರ್. ನಾವು ಸ್ವಲ್ಪ ಮಾತಾಡ್ತೀನಿ ಮನೆಯಲ್ಲಿ, ಅವಳಿಗೆ ಸುಮ್ಮನೆ ಸ್ವಲ್ಪ ಬೆಂಡಿರ್ತೀನಿ. ನೀವು ಕೋಲೆ ಬೇಕಾದ್ರೆ ಬಿಗಿರಿ ಸರ್, ಪರವಾಗಿಲ್ಲ, ಬಿಗಿರಿ ಪರವಾಗಿಲ್ಲ. ಕೈಕಾಲು ಮುರಿಯಕ್ಕೆ ಹೋಗ್ಬೇಡಿ, ಎಷ್ಟು ಬೇಜಾರು ಅವರಿಗೆ. ಹೌದು ಸರ್, ಅಲ್ಲ ನಾನು ಒಂದು ಕೆಲಸ ಮಾಡಲ್ಲ, ನಮಗೆ ಮರ್ಯಾದೆ ಇದೆ ಅಲ್ಲ ಸರ್. ಹೌದು ಅಲ್ಲ, ನಾನು 9 ವರ್ಷದಿಂದ ಕೆಲಸ ಮಾಡ್ತಾರೆ. ಹೌದು ಸರ್, ಆ ಸೋಷಿಯಲ್ ಸೈನ್ಸ್ ಮೇಡಮ್ ಬಂದ್ರೆ 4 ವರ್ಷ ಆಯ್ತು. ಹೌದು ಸರ್. ಅಲ್ಲ, ಸ್ಕೂಲ್ ಬಗ್ಗೆ ನಾವೆಷ್ಟು ಕಷ್ಟಪಟ್ಟಿದ್ದೇವೆ ನಮಗೆ ಗೊತ್ತು. ಹೌದು ಸರ್, ಹೌದು ಸರ್, ಹೌದು ಸರ್. ಹಾಂ ಆಯ್ತು ಸರ್, ಆಯ್ತು ಸರ್. ನಾನು ಮನೆಯಲ್ಲಿ ನೀವು ಹೇಳಿ ಕಳಿಸಿ. ಆಯ್ತು ಸರ್, ಆಯ್ತು ಸರ್, ಮನೆಯಲ್ಲಿ ಹೇಳ್ತೀನಿ. ನೀವು ಬಿಗಿರಿ ಸರ್, ಪರವಾಗಿಲ್ಲ, ಬರಲಿ ಪರವಾಗಿಲ್ಲ, ಬಿಗಿರಿ. ನಾಳೆ ಸ್ಕೂಲ್ಗೆ ಅವಳು ಇದ್ದೋಗ್ಬಾರ್ದು. ನಾನು ನಾಳೆ ಇಲ್ಲ ಸರ್, ಬರ್ತಾಳೆ ಸರ್, ಸ್ಕೂಲ್ ಬರ್ತಾಳೆ. ಬರ್ತಾಳೆ, ಸ್ಕೂಲ್ ಬರ್ತಾಳೆ. ಕೈಕಾಲು ಮುರಿಯಕ್ಕೆ ಹೋಗ್ಬೇಡಿ, ಬಿಗಿರಿ ಪರವಾಗಿಲ್ಲ. ಅವ್ಳಿಗೂ ಸ್ವಲ್ಪ ಭಯ ಬರಬೇಕು. ನಾನು ಹೇಳಿದೇನೋ ನಿಮಗೆ ಹೇಳಿರೋದು. ನೀವು ಮೇಡಮ್ ನೀವು ಯಾಕೆ ಹೇಳ್ಬೇಕು ನನ್ನ ಮೇಲೆ ಬರಲ್ಲ ಅಂತ ಅದು ನಮ್ಗೆ ಅದು ನಮ್ಮ ಸೆಕೆಂಡ್ರಿ. ನಿಮ್ಗೆ ಹೇಳಿರೋದು ನೀವು ಅದು ಮಾಡಬೇಕು. ಕೆಲಸ ನೀವು ಮಾಡಬೇಕು ಅಷ್ಟೇ. ಹೇಳೋರ ಕೆಲಸ ಮಾಡಿ ಮುಗಿಸ್ಬೇಕು ಅಷ್ಟು. ಈಗ ನಾನು ಯಾವುದೋ ಒಂದು ಫಂಕ್ಷನ್ ಅಲ್ಲಿ ಇದ್ದೆ, ಆ ಫಂಕ್ಷನ್ ಅಲ್ಲಿ ಫೋನ್ ಮಾಡಿದ್ದಾರೆ. ಹೌದು ಸರ್. ಕ್ಲಾಸ್ಗೆ ಯಾಕೆ ಹೋಗ್ತಾ ಇಲ್ಲ ಹೇಳಿದ್ರಂತೆ ನಿಮ್ಮ ಮಕ್ಕಳಿಗೆ ಅಂತ. ಅಲ್ವಾ? ಅವಾಗ ಎಷ್ಟು ಬಾಧೆ ಆಗತ್ತೆ ಹೇಳು. ಅವಾಗ ಎಷ್ಟು ಬಾಧೆ ಆಗತ್ತೆ. ಎಷ್ಟೊಂದು ಬೇಜವಾಬ್ದಾರಿಯಿಂದ ಇದ್ದಾರೆ ಅಂತ ಅವ್ರಿಗೂ ಒಂಥರ ಮನಸ್ಸು ಬರುತ್ತೆ ಸರ್ ಅವ್ರಿಗೆ. ಅಲ್ಲಣ್ಣ, ನಾನು ಮಕ್ಕಳಿಗೆ ಅನುಕೂಲ ಆಗ್ಲಿ. ಹೌದು ಸರ್, ಹೌದು ಸರ್. ಈಗ ವರ್ಷ ಪೂರ್ತಿ ಬಂದಿದ್ದಾರೆ. ಹೌದು ಸರ್. 1-2 ದಿವಸ 3 ದಿವಸ ರಜೆ ಆದ್ರೂ ಅವ್ರು ಕಳೀಲಿ. ಆ ರಜದಲ್ಲಿ ಇದ್ಕೊಂಡೆ ನನ್ನ ಕೆಲಸನೂ ಮಾಡ್ಕೊಂಡು ಬರ್ಲಿ ಅಂತ ನಾನು ಹೇಳಿರೋದು. ನಾನು ಯಾವಾಗ ಮಕ್ಕಳ ಪರವಾಗಿ ಇರ್ತೀನಿ. ಹೌದು ಸರ್, ಹೌದು ಸರ್. ಯಾರಿಗೂ ಇಲ್ದೇ ಇರೋದು ಈಕೆಗೆ ಯಾಕೆ ಅಂತ ಎಮ್ಮನಿಗೆ. ಅದೇ ಕಬ್ಬು ಮನೆಯಲ್ಲಿ. ಯಾಕಂದ್ರೆ ನಾವು ಚೆನ್ನಾಗಿ ಕಷ್ಟ ಪಡ್ಕೊಂಡು ಮಳೆ ಅಲ್ಲದೆ ಬಿಸಿಲಲ್ಲದೆ ನಾವು ಸಾಕ್ತಿದ್ದೇವಲ್ಲ. ಶಿಕ್ಷಕರಲ್ಲಿ ಅವಳು ಹೆಂಗೆ ತಾರತಮ್ಯ ಮಾಡ್ತಾಳೆ, ಮಾಡ್ತಾಳೆ, ಎಷ್ಟು ಇದು ಮಾಡ್ತಾಳೆ ಅಂತ ನೀವು ಅರ್ಥ ಮಾಡ್ಕೊಳ್ಳಿ. ಅದೇ ಸರ್, ಅರ್ಥ ಆಗ್ತದೆ. ಅವಳಿಗೆ ಈಗ್ಲಿಂದ ಹಂಗಿದೆ ಅಂತಂದ್ರೆ ಮುಂದ್ಗಡೆ ಅವಳು ಹೆಂಗಿರ್ತಾಳೆ ನೋಡ್ಕೊಳ್ಳಿ. ಅಲ್ವಾ ಸರ್? ಹೌದು ಸರ್, ಹೌದು ಸರ್. ಅದು ನಾವು ಸ್ವಲ್ಪ ಯೋಚನೆ ಮಾಡ್ಬೇಕು ಸರ್.